ಇದೊಂದು ಅಕ್ರಮ ಪಡಿತರ ತಾನೆ. ಮಾವ ಬಗ್ಗೆ ನಾವು ಈಗಾಗಲೇ ಕೇಸ್ ಮಾಡ್ತಾ ಇದ್ದೀವಿ. ಬೇಕಾದರೆ ನಾನು ಫಿಗರ್ಸ್ ಕೂಡ ಕೊಡ್ತೀನಿ. ಹೋದ ವರ್ಷಕ್ಕಿಂತ 4 ಟೈಮ್ಸ್ ಜಾಸ್ತಿ ಕೇಸ್ ಮಾಡಿದ್ದೀವಿ ನಾವು. ನಮಗೆ ಎಲ್ಲಿ ಮಾಹಿತಿ ಸಿಗುತ್ತೆ, ನನಗೆ ಕೆಲವು ಮಾಹಿತಿ ಪ್ರೆಸ್ ಮುಖಾಂತರ ಕೂಡ ಸಿಗ್ತಾ ಇದೆ. ಏನು ಮಾಹಿತಿ ಸಿಗುತ್ತೆ ನಾವು ರೇಡ್ ಮಾಡ್ತೀವಿ. ಮತ್ತು ಇವತ್ತು ನಾವು ಟೌನ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ, ಬಾಗಲಕೋಟೆ ಟೌನ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. 4 ಜನ ಮಾವ ಅವರು ರೆಗ್ಯುಲರಾಗಿ ನಾವು ರಿಪೀಟ್ ಅಫೆಂಡರ್ಸ್ ಕೂಡ ಐಡೆಂಟಿಫೈ ಮಾಡಿದ್ದೀವಿ. ಏನಿದೆ, ಮಾವ ಕೇಸಲ್ಲಿ ಜೈಲಿಲ್ಲ. ಕಾನೂನು ಪ್ರಕಾರ ನಾವು ಕೇಸ್ ಮಾಡ್ತೀವಿ, ಸ್ಟೇಷನ್ ಬೇಲ್ ಮಾತ್ರ ಇದೆ. ಸ್ಟೇಷನ್ ಬೇಲ್ ಇದ್ದಾಗ ಕೂಡ ರಿಪೀಟ್ ಅಫೆಂಡರ್ಸ್ಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ. ಯಾರು ಪದೇ ಅಫೆಂಡ್ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಬೌಂಡ್ ಓವರ್, ನಮ್ಮಲ್ಲಿ PR ಅಂತ ಒಂದು ಕನ್ಸೆಪ್ಟ್ ಇರುತ್ತೆ. ಇನ್ನು ಮುಂದೆ ನೀವು ಅಫೆನ್ಸ್ ಮಾಡಿದರೆ ನಿಮಗೆ ಇಷ್ಟು ಬೌಂಡ್, ನೀವೇನು ಬಾಂಡ್ ಕೊಡ್ತಾ ಇದ್ದೀರಾ, 1 ಲಕ್ಷ ದಂಡ ಇರುತ್ತೆ. ಅದನ್ನು ಕೂಡ ನಾವು 4 ಜನಕ್ಕೆ ಈ ಥರ ಮಾಡಿದ್ದೀವಿ. ಈ ಥರ ಬೇರೆ ತಾಲೂಕಲ್ಲಿ ಕೂಡ ಯಾರು ಜಾಸ್ತಿ ಮಾಡ್ತಾ ಇದ್ದಾರೆ, ರಿಪೀಟ್ ಅಫೆಂಡರ್ಸ್ ಯಾರು ಮಾಡ್ತಾರೆ ಅವರಿಗೆ ಕೂಡ ನಾವು ಬೌಂಡ್ ಓವರ್ ಪ್ರೊಸೆಸ್ ಈಗಾಗಲೇ ಇನಿಷಿಯೇಟ್ ಮಾಡಿದ್ದೀವಿ. ಸರ್, ಇನ್ನೊಂದು ಈ ಪಡಿತರ ತಾನೆ, ತಾನೆಗೆ ಸಂಬಂಧ ಇದೊಂದು ಅಕ್ರಮ ಪಡಿತರ ತಾನೆ. ಮಾವ ಬಗ್ಗೆ ನಾವು ಈಗಾಗಲೇ ಕೇಸ್ ಮಾಡ್ತಾ ಇದ್ದೀವಿ. ಬೇಕಾದರೆ ನಾನು ಫಿಗರ್ಸ್ ಕೂಡ ಕೊಡ್ತೀನಿ. ಹೋದ ವರ್ಷಕ್ಕಿಂತ 4 ಟೈಮ್ಸ್ ಜಾಸ್ತಿ ಕೇಸ್ ಮಾಡಿದ್ದೀವಿ ನಾವು. ನಮಗೆ ಎಲ್ಲಿ ಮಾಹಿತಿ ಸಿಗುತ್ತೆ, ನನಗೆ ಕೆಲವು ಮಾಹಿತಿ ಪ್ರೆಸ್ ಮುಖಾಂತರ ಕೂಡ ಸಿಗ್ತಾ ಇದೆ. ಏನು ಮಾಹಿತಿ ಸಿಗುತ್ತೆ ನಾವು ರೇಡ್ ಮಾಡ್ತೀವಿ. ಮತ್ತು ಇವತ್ತು ನಾವು ಟೌನ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ, ಬಾಗಲಕೋಟೆ ಟೌನ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. 4 ಜನ ಮಾವ ಅವರು ರೆಗ್ಯುಲರಾಗಿ ನಾವು ರಿಪೀಟ್ ಅಫೆಂಡರ್ಸ್ ಕೂಡ ಐಡೆಂಟಿಫೈ ಮಾಡಿದ್ದೀವಿ. ಏನಿದೆ, ಮಾವ ಕೇಸಲ್ಲಿ ಜೈಲಿಲ್ಲ. ಕಾನೂನು ಪ್ರಕಾರ ನಾವು ಕೇಸ್ ಮಾಡ್ತೀವಿ, ಸ್ಟೇಷನ್ ಬೇಲ್ ಮಾತ್ರ ಇದೆ. ಸ್ಟೇಷನ್ ಬೇಲ್ ಇದ್ದಾಗ ಕೂಡ ರಿಪೀಟ್ ಅಫೆಂಡರ್ಸ್ಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ. ಯಾರು ಪದೇ ಅಫೆಂಡ್ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಬೌಂಡ್ ಓವರ್, ನಮ್ಮಲ್ಲಿ PR ಅಂತ ಒಂದು ಕನ್ಸೆಪ್ಟ್ ಇರುತ್ತೆ. ಇನ್ನು ಮುಂದೆ ನೀವು ಅಫೆನ್ಸ್ ಮಾಡಿದರೆ ನಿಮಗೆ ಇಷ್ಟು ಬೌಂಡ್, ನೀವೇನು ಬಾಂಡ್ ಕೊಡ್ತಾ ಇದ್ದೀರಾ, 1 ಲಕ್ಷ ದಂಡ ಇರುತ್ತೆ. ಅದನ್ನು ಕೂಡ ನಾವು 4 ಜನಕ್ಕೆ ಈ ಥರ ಮಾಡಿದ್ದೀವಿ. ಈ ಥರ ಬೇರೆ ತಾಲೂಕಲ್ಲಿ ಕೂಡ ಯಾರು ಜಾಸ್ತಿ ಮಾಡ್ತಾ ಇದ್ದಾರೆ, ರಿಪೀಟ್ ಅಫೆಂಡರ್ಸ್ ಯಾರು ಮಾಡ್ತಾರೆ ಅವರಿಗೆ ಕೂಡ ನಾವು ಬೌಂಡ್ ಓವರ್ ಪ್ರೊಸೆಸ್ ಈಗಾಗಲೇ ಇನಿಷಿಯೇಟ್ ಮಾಡಿದ್ದೀವಿ. ಸರ್, ಇನ್ನೊಂದು ಈ ಪಡಿತರ ತಾನೆ, ತಾನೆಗೆ ಸಂಬಂಧ